ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ರಿಪ್ಲೈ ಅಂತ ಅಂದ್ರೆ ಏನ್ ಕೊಡೋದು? ರಿಪ್ಲೈ ನನಗೆ ಮೇಜರ್ ಆಗಿ ರಿಪ್ಲೈ ಕೊಡ್ಬೇಕು ಅಂತ. ಇವಾಗ ರಿಪ್ಲೈ ಕೊಟ್ರೆ ದೊಡ್ಡದಾಗ್ತಾ ಹೋಗುತ್ತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಗಳ ಆಗ್ತಾ ಇರುತ್ತೆ. ಆಡಿಯನ್ಸ್ ಜಗಳ ಆಡ್ತಾ ಇರ್ತಾರೆ, ಕಮೆಂಟ್ಸ್ ಜಗಳ ಆಗುತ್ತೆ. ಇವಾಗ ಒಂದು ಎಂಡ್ ಆಫ್ ದ ಡೇ ಏನ್ ಗೊತ್ತಾ ಅರ್ಜುನ್, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ನಾನು ಅದನ್ನ ಸರಿ ಅಂತ ನಾನು ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ನಾನು ಅದನ್ನ ಸರಿ ಅಂತ ಡಿಫೆಂಡು ಮಾಡ್ಕೊಳಲ್ಲ. ಬಟ್ ಅದಕ್ಕೆ ನಾನು ಇವಾಗ ಆನ್ಸರ್ ಕೊಟ್ರೆ ಹೆಂಗಾಗುತ್ತೆ ಅಂತ, ನೀವು ಡಿಫೆಂಡ್ ಮಾಡ್ಕೊಂತ ನೀವು ಮಾಡಿದ್ದೆ ಸರಿ ಅನ್ನಂಗ್ ಕೇಳಂಗಾಗುತ್ತೆ. ನಾನು ಅದನ್ನ ಏನಂತ ಮಾಡ್ಲಿ? ಆ ರೀಸನ್ಗೋಸ್ಕರ ನಾನು ಅದಕ್ಕೆ ಹೇಳಿದ್ರು ವೇಸ್ಟ್, ಹೇಳಿಲ್ಲ ಅಂದ್ರೂ ವೇಸ್ಟ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಏನೋ ರೆಸ್ಪಾಂಡ್ ಮಾಡೋಲ್ಲ. ಕಾರ್ದು ಮತ್ತೆ ಇದು ಇನ್ಕಮ್ದು ಐ ಕ್ಯಾನ್ ಶೋ, ಅದನ್ನ ಇವತ್ತು ಲೈವ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದೀನಿ. ಅದ್ ಬಿಟ್ರೆ ಇನ್ನೇನು ಇನ್ನೇಂದ್ರ ಬಗ್ಗೆ ನಾನು ಮಾತಾಡೋದು. ಕಂಪನಿ ನಿಮ್ದೇ ಅಲ್ಲ ಬ್ರೋ? ಕಾರ್ದು ಅದೇನೆ ನಾನು ತೋರಿಸ್ತೀನಿ ಬ್ಲಾಗ್ ಅಲ್ಲಿ. ಇವಾಗ ಜನ ಹೆಂಗೆ ಅಂದ್ರೆ ನಿಂದಲ್ಲ ಅಂತ ಅಂತಾರೆ. ಕಂಪ್ನಿ ನಂದು, ಅದ್ರಲ್ಲಿ ಇದ್ ಮಾಡಿದ್ರೆ ಅದಕ್ಕೆ ಯಾರೋ ವಿಡಿಯೋ ಹಾಕರ್ ಅದಕ್ಕೂ ಕಮೆಂಟ್ ಹಂಗೆ ಹಾಕರೆ, ಏನೋ ಪುಂಕ್ತಾವನೆ ಹಂಗೆ ಹಿಂಗೆ ಅಂತ. ನಾನು ಇವತ್ತು ಅದನ್ನ ಡಾಕ್ಯುಮೆಂಟ್ಸ್, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ನ ತಂದು ನೋಡ್ರಪ್ಪ, ಕಂಪ್ನಿ ನೇಮು ನಮ್ದು, ಇದು ಕಂಪ್ನಿ ಅಂತ ನಾನು ತೋರಿಸ್ಬಿಟ್ರೆ ಅಟ್ಲೀಸ್ಟ್ ಅವಾಗಾದ್ರೂ ಸಮಾಧಾನ ಆಗ್ತಾರಲ್ಲ. 7,000 ಬಂದ್ಬಿಟ್ರಲ್ಲ ಬ್ರೋ ಒಂದ್ಸಲಿ. ಅವಾಗ್ಲೇ ಬಂದಿದ್ರು, ಸಡನ್ ಆಗಿ 8,000 ಬಂದಿದ್ರು, ನಂದು ಇಂಟರ್ನೆಟ್ ಕಟ್ ಆಯ್ತು ಅಂತ ಹೊರಟೋಗ್ಬಿಟ್ರಲ್ಲ. ಸೊ ಇವಾಗ ನಿಮ್ದು ರಿಯಾಲಿಟಿ ಶೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ, ಯಾವ ತರ ರಿಯಾಲಿಟಿ ಶೋ ಬರುತ್ತೆ ಅಂತ. ಅದನ್ನ ನಾನು 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ. ಲಾಸ್ಟ್ 6 months ಇಂದ ಎಕ್ಸಿಕ್ಯೂಷನ್ ಅಲ್ಲಿ ಐತೆ. ಅದು ಲಾಸ್ಟ್ ಇನ್ವೆಸ್ಟರ್ ಸ್ಟೇಜ್ ಅಲ್ಲಿ ಟಾಕ್ಸ್ ಐತೆ. ಅದಾಗ್ಬಿಟ್ರೆ ಬೇರೆ ಲೆವೆಲ್ ಕಾಂಟೆಂಟ್. ಕನ್ನಡದಲ್ಲಿ ಆತರ ಕಾಂಟೆಂಟ್ ಇರಲ್ಲ. ಸ್ವಲ್ಪ ಯೂಟ್ಯೂಬರ್ಸ್ಗೂ ಚಾನ್ಸ್ ಕೊಡಿ. ಅದ್ರಲ್ಲಿ ಯೂಟ್ಯೂಬರ್ಸ್ ಮೇಜರ್ ಇರೋದು ಅಂದ್ರೆ ಫಸ್ಟ್ 5 ಜನ ಕೋರ್ ಕ್ರಿಯೇಟರ್ಸ್ ಇದಾರೆ. ಅದು ಬಿಟ್ರೆ ಮೇನ್ ಜಾಸ್ತಿ ಯೂಟ್ಯೂಬರ್ಸ್ ಮೇಲೆ ಫೋಕಸ್ ಇರೋದು. ಯೂಟ್ಯೂಬರ್ಸ್ ನ ಅಪೋಸಿಟ್ ಆಗಿ ಕಾಂಟೆಸ್ಟ್ ಮಾಡೋದು, ಈ ತರ ಎಲ್ಲ ಐತೆ. ಸೊ ಅದ್ರ ಮೇಲೆ ಬೇಜಾನ ಇನ್ವೆಸ್ಟ್ಮೆಂಟ್ ಬರ್ತೈತೆ. ಅದು ದೊಡ್ಡದಾಗ ಆಗುತ್ತೆ. ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಆಫ್ ಕರ್ನಾಟಕ, ನಮ್ ಕರ್ನಾಟಕದಲ್ಲ. ಆಕ್ಚುಲಿ ಇನ್ನ 1-2 ಶೋಸ್ ಬೇರೆ ಬೇರೆ ಕಡೆಯಿಂದ ಇದೆ, ಬೇರೆ ಬೇರೆ ಕ್ರಿಯೇಟರ್ಸ್ ಮಾಡ್ತಾ ಇರೋದಿದೆ. ಇಟ್ ಇಸ್ ನಾಟ್ ಗುಡ್ ಟು ರಿವೀಲ್. ಏನ್ ಥೀಮ್ ಬ್ರೋ? ಗೇಮರ್ಸ್ ಥೀಮಾ ಏನು? ಗೇಮರ್ಸ್ ಥೀಮ್ ಇಲ್ಲ ಇದು. ಓಕೆ, ಇಟ್ಸ್ ಎ ಡಿಫರೆಂಟ್ ಕೈಂಡ್ ಆಫ್ ಥೀಮ್. ಬೇರೆ ಏನೋ ಗೇಮರ್ಸ್ ಥೀಮ್ ಇಲ್ಲ. ಅಂದ್ರೆ ಎಲ್ಲಾರ್ಗೂ ಕನೆಕ್ಟ್ ಆಗತ್ತಿರೋದು ಏನೋ ಒಂದು, ಎಲ್ಲಾರು ನೋಡೋ ತರದ್ದು. ಎಲ್ಲಾರು ನೋಡೋ ತರದ್ದು, ಕಂಪ್ಲೀಟ್ ಆಗಿ ಒಂದ್ ಕೆಟಗರಿಗೆ ಅಂತ ಇಲ್ಲ. ಇಲ್ಲ, ಎಲ್ಲಾರು ನೋಡ್ಬೇಕು. ಎಲ್ಲಾರ ಮನೆಗೂ ಹೋಗುತ್ತೆ, ಎಲ್ಲಾರ ಮನೇಲೂ ನೋಡೋ ತರದ್ದು. ಓಕೆ, ನೈಸ್ ಬ್ರೋ. ಆಲ್ ದ ಬೆಸ್ಟ್ ಫ್ರಮ್ ಅವರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವರ್ಷ ಬಿರುದ್ರ ನನಗೆ ತಿಲಕ್ ಅವ್ರಿಗೆ ಜಾಯಿನ್ ಮಾಡಿ ಅಂತೆ. ತಿಲಕ್ ಯಾರು? ನಮ್ ಫ್ರೆಂಡು, ನನ್ ಮ್ಯಾನೇಜರು. ಓ, ನೋಡಿದೀನಿ. ಮೊನ್ನೆ ಏನೋ ಪ್ರಾಂಕ್ ಮಾಡಿದ್ರಲ್ಲ ಇಬ್ರು ಸೇರ್ಕೊಂಡು. ಅವನು ವಿಡಿಯೋಸ್ ಮಾಡ್ತಾ ಇದ್ದಾನೆ, ಇಳಿಸ್ಬಿಟ್ಟವನೆ. ಇವಾಗ ಏನು ನಿಮ್ದು ಕ್ಲಾರಿಟಿ ವಿಡಿಯೋ ಬಿಟ್ಟೇ ಬಿಡ್ತೀರಿ ಇವತ್ತು ತಿರ್ಗಾ. ಅಂದ್ರೆ ಕ್ಲಾರಿಟಿ ಅಂದ್ರೆ ನಿಮ್ದೇನು ಆಡಿಯನ್ಸ್ಗೆ ಏನು ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗೈತೆ ಅದ್ರ ಬಗ್ಗೆ. ಕ್ಲಾರಿಟಿ ಅಂತ ಅಲ್ಲ. ಸಿ, ಇವಾಗ ಐ ಕಾಂಟ್ ಡಿಫೆಂಡ್ ಮೈ ಸೆಲ್ಫ್ ಇನ್ ಬ್ಯಾಡ್ ವರ್ಡ್ಸ್ ಥಿಂಗ್ಸ್ ಅಲ್ಲಿ ನಾನು ಡಿಫೆಂಡ್ ಮಾಡಕ್ ಆಗಲ್ಲ. ನಾನ್ ಮಾಡಿದ್ ಸರಿ, ಇವಾಗ ಏನು ಹಂಗೆ ಹಿಂಗೆ ಅಂತ 2 ಥಿಂಗ್ ನಾನು ಹೇಳ್ಬೋದು. ಕಾರ್ ಕಂಪ್ನಿ ಹೆಸರಲ್ಲಿ ಐತೆ, ಪ್ರೈವೇಟ್ ಕಂಪ್ನಿ. ಅದ್ ನನ್ನ ಕಂಪ್ನಿ ಏನೇನೈತೆ ಡಾಕ್ಯುಮೆಂಟೇಶನ್ ನಾನು ತೋರಿಸ್ಬೋದು. ಅದಾದ್ಮೇಲೆ ಇನ್ನೊಂದು ತೋರಿಸ್ಬೋದು, ದಟ್ ಇನ್ಕಮ್ ಟಾಪ್ 3 ಕ್ರಿಯೇಟರ್ಸ್ ಅಲ್ಲಿ ಇನ್ಕಮ್ ಬಂದೈತೆ ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದು ಇನ್ಕಮ್ ಏನೈತೆ, ಆ ಇನ್ಕಮ್ ಶೀಟ್ ನಾನು ತೋರಿಸ್ಬೋದು. ಬಿಕಾಸ್ ನಾನು ಇದು ಬ್ರಾಂಡ್ಸ್ ಪಿಚ್ ಮಾಡ್ತಾರೆ ಗೊತ್ತಾ, ಇದು ಕಮರ್ಷಿಯಲ್ ಇಷ್ಟಿರುತ್ತೆ, ಲಾಕ್ ಆಗುತ್ತೆ, ಮೇಲ್ಗಳು ಬಂದಿರುತ್ತೆ. ಆ ಮೇಲ್ ನಾನು ತೋರಿಸ್ಬೋದು. ನೋಡ್ರಿ ಇಷ್ಟು ಬಂದೈತೆ. ನಾನು ಅದಕ್ಕೆ ಹೇಳಿದೆ, ಆಸ್ ಫಾರ್ ಅಸ್ ಐನೋ ಅಷ್ಟೊಂದು ದುಡ್ಡನ್ನ ಯಾರು ತಗೊಂತ ಇಲ್ಲ. ನಾನು ಆ ಅರ್ಥದಲ್ಲಿ ಹೇಳಿದ್ದು, ಬಟ್ ನಾಟ್ ಫಾರ್ ದ ಟಾಪ್ ಕಾಂಟೆಂಟ್ ಕ್ರಿಯೇಟರ್ ಅಂತ ನಾನು ಹೇಳಿಲ್ಲ ಆ ವಿಡಿಯೋದಲ್ಲಿ. ನಾನು ಅದ್ರ ಹೇಳಿದ್ದು ಪೇಡ್ ಅಲ್ಲಿ ಬರ್ತೀನಿ, ಟಾಪ್ 3 ನಲ್ಲಿ ಬರ್ತೀನಿ ಪೇಡ್ ಅಲ್ಲಿ. ಬಿಕಾಸ್ ಗೇಮಿಂಗ್ ಅಲ್ಲಿ ಚಾರ್ಜ್ ಮಾಡ್ತಾ ಇದೀನಿ ನಾನು. ಗೇಮಿಂಗ್ ಅಲ್ಲಿ ಮನಿ ಇದೆ ಅಂತ ನಂಗೆ ಗೊತ್ತು. ಅದಕ್ಕೋಸ್ಕರ ಬೇರೆ ಗೇಮರ್ಸ್ ಯಾರಿದ್ದಾರೆ ಕರ್ನಾಟಕದಲ್ಲಿ ಸಕ್ಕದಾಗಿ ಟಾಪ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿ ಆಡಿರೋರು ಯಾರಿದ್ದಾರೆ? ಅಲ್ಲ, ಇದ್ರೆ ಒಂದ್ ಲೆಕ್ಕ ಅದಕ್ಕೆ. ಆಮೇಲೆ ದೇ ಕ್ಯಾನ್ ಸ್ಪೀಕ್ ಅಬೌಟ್ ಯು ಅಂಡ್ ನಿಮ್ ಬಗ್ಗೆ, ನಿಮ್ ಗೇಮ್ ಬಗ್ಗೆ, BGMI ಬಗ್ಗೆ, ವಾಯ್ಸ್ ಪ್ಯಾಕ್ ಬಗ್ಗೆ ಮಾತಾಡ್ಲಿ. ದೆನ್ ಅವ್ರೇನು ಕಿಸಿದೇನೆ, ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾಕ್ ಅಬೌಟ್ ಯುವರ್ ಗೇಮಿಂಗ್ ಸ್ಕಿಲ್ಸ್ ಬ್ರೋ. ವಿ ನೋ ಹೌ ಯು ಪ್ಲೇ ಅಂತ. ಇಲ್ಲ ಬ್ರೋ, ಇದು ಅರ್ಜುನ್ ಏನ್ ಗೊತ್ತಾ, ಇವಾಗ ಕಾಂಟ್ರವರ್ಸಿ ಇರೋದು ಇಬ್ರು ಮಧ್ಯೆ.
ಇವಾಗ ನೀವು ಯಾರು ಎಂಟರ್ ಆಗ್ತೀನಿ ಅಂತ ಅಂದ್ರು ನಾನೇನ್ ಹೇಳ್ತೀನಿ ಹೇಳಿ, ಬೇಡ ಇದು ಯಾರು ಎಂಟರ್ ಆಗ್ಬಿಡ್ರಿ ಅಂತಾನೆ ನಾನು ಹೇಳೋದು. ಹೇಳಿದ್ದು ನಿಮ್ದದು ವೈಯಕ್ತಿಕ ಅಷ್ಟೇ. ಯು ಅದೇ. ಅಂಡ್ ಅದರ್ಸ್ ಬ್ರೋ, ಇಟ್ಸ್ ಬಿಟ್ವೀನ್ ಯು ಅಂಡ್ ಅದರ್ಸ್. ಈ- ವ್ಯೂವರ್ಸ್ ಆಸ್ ಎ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ದಿ ಅಷ್ಟೇ ನಾನು. ಇಲ್ಲ ಇವಾಗ ಅದು ನಾನು ಅದನ್ನೇ ಹೇಳ್ದೆ, ನೈಟ್ ಆನ್ಸರ್ ಮಾಡ್ತೀನಿ ಲೈವ್ ವಿಚಾರದಲ್ಲಿ. ಗೇಮಿಂಗ್ ವಿಚಾರದಕ್ಕೆ ನೈಟ್ ಆನ್ಸರ್ ಮಾಡ್ತೀನಿ. ಬಿಕಾಸ್ ನಾನು ನೋಡಿದೀನಿ ಈ ಮನುಷ್ಯ ಫಸ್ಟ್ ಟೈಮ್ ಅಲ್ಲೇ ಎಂಟರ್ ಆಗ್ತಿರೋದು, ಬೇಕಂತ ಪ್ರವೋಕ್ ಮಾಡೋದು, ಬೇಕಂತ ಎಂಟರ್ ಆಗೋದು, ಆಮೇಲೆ ಸಿಂಪತಿ ಕಾರ್ಡ್ ಪ್ಲೇ ಮಾಡೋದು, ಇವೆಲ್ಲ ನಾನು ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದನ್ನ ನಾವು ಲೈವ್ ಅಲ್ಲೇ ಮಾತಾಡೋಣ ಅವ್ರ ಬಗ್ಗೆ. ಓಕೆ ಓಕೆ ಬ್ರೋ, ಮಾಡಿ ಆಲ್ ದಿ ಬೆಸ್ಟ್ ಫ್ರಮ್ ಅರ್ಜುನಾದಿ. ಚೆನ್ನಾಗಿ ಮಾಡ್ರಿ ಅಷ್ಟೇ, ಆಲ್ವೇಸ್ ಸಪೋರ್ಟ್ ಯು ಅಷ್ಟೇ. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು. ಸರಿ ಬ್ರೋ, ನೀವು ಕಂಟಿನ್ಯೂ ಮಾಡಿ. ಓಕೆ ಅರ್ಜುನ್, ಬೈ ಬಾಯ್ ಬ್ರೋ. ಜಾಯ್ನ್ ಆಗೋ ಶಿಲ್ಪಿಲ್ ಜಾಯ್ನ್ ಆಗ್ಬೇಕಂತ ನೀನು ಎಲ್ಲ ಕೇಳ್ತಾರೆ. ಸ್ಯಾಮ್ಸಂಗ್